ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಗೆ ಒಂದೆರಡು ತುಂಡಷ್ಟು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ನಿಂಬೆ ರಸ ಹಾಕ್ಕೊಂಡೆ. ನಿಂಬೆ ರಸ ಹಾಕಿದ ಮೇಲೆ ಅರಿಶಿನ ನೋಡಿ ಹೇಗೆ ಕಲರ್ ಚೇಂಜ್ ಆಗುತ್ತೆ ಅಂತ. ಡಾರ್ಕ್ ಎಲ್ಲೋ ಇದ್ದಿದ್ದು ಲೆಮನ್ ಎಲ್ಲೋ ಕಲರ್ಗೆ ಚೇಂಜ್ ಆಗುತ್ತೆ. ಇದು ಬಂದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಸ್ಕಿನ್ ಹೆಲ್ತು ಕೂಡ ತುಂಬಾ ಚೆನ್ನಾಗಾಗಿರುತ್ತೆ. ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಪಿಂಪಲ್ ಆಗ್ತಾ ಇದೆ, ಇಲ್ಲ ಮಾರ್ಕ್ಸ್ ಇದೆ ಅಂದರೆ ಇದನ್ನು ರೆಗ್ಯುಲರಾಗಿ ಕುಡಿಯೋದ್ರಿಂದ ಸ್ಕಿನ್ ಹೆಲ್ತ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಹಾಗೆ ನೀವು ಕೇಳ್ತಾ ಇರ್ತೀರಾ, ನೀವೇನು ಕ್ರೀಮ್ ಯೂಸ್ ಮಾಡ್ತೀರಾ, ನಿಮ್ಮ ಸ್ಕಿನ್ ಕೇರ್ ರೊಟೀನ್ನ ತೋರಿಸಿ ಅಂತ. ನಾನು ಹೇಳಬೇಕು ಅಂದರೆ ಯಾವುದೇ ಕಾಸ್ಟ್ಲಿ ಕ್ರೀಮ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ. ನಾನು ಹೋಮ್ ರೆಮಿಡೀಸೇ ಜಾಸ್ತಿ ಟ್ರೈ ಮಾಡ್ತೀನಿ. ಅದು ನನಗೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇದು ಒಂದು ಡ್ರಿಂಕ್ ಕುಡಿಯೋದ್ರಿಂದ ಜೀರ್ಣಕ್ರಿಯೆನೂ ಆಗುತ್ತೆ, ಹಾಗೆಯೇ ನಿಮ್ಮ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ನಿಮ್ಮ ಸ್ಕಿನ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ಇದು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಇಷ್ಟೆಲ್ಲ ಪ್ರಯೋಜನ ಇದೆ. ಇದನ್ನು ಆದಷ್ಟು ಖಾಲಿ ಹೊಟ್ಟೆಗೆ ಕುಡಿಯೋದಕ್ಕೆ ಟ್ರೈ ಮಾಡಿ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಇದೊಂದು ಡ್ರಿಂಕ್ನ ಕುಡಿದು ಅದಾದಮೇಲೆ ಮಕ್ಕಳ ಲಂಚ್ ಬಾಕ್ಸಿಗೆ ರೆಡಿ ಮಾಡೋದಕ್ಕೆ ಅಂತ ಇವತ್ತು ಪುಳಿಯೋಗರೆ ಮಾಡಿದೆ. ಮಂಡೇ ನಾನು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಇದನ್ನು ಮಾಡ್ಕೊಂಡಿರ್ತೀನಿ. ಏಕೆಂದರೆ ಸಂಡೇ ಎಲ್ಲ ಫುಲ್ಲು ಲೇಟಾಗಿ ಎದ್ದು ಅಭ್ಯಾಸ ಆಗಿಬಿಟ್ಟಿರ್ತಲ್ಲ, ಮಂಡೇ ಸ್ವಲ್ಪ ಎದ್ದೇಳಕ್ಕೆ ಒಂದು ಸ್ವಲ್ಪ ಸೋಂಬೇರಿತನ ಅಂತಲೇ ಹೇಳ್ಬೋದು. ಅದಾದಮೇಲೆ ಸ್ವಲ್ಪ ಎದ್ದೆ ಬೇಗನೆ. ಅದಾದಮೇಲೆ ಇವತ್ತು ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಯೂಟಿ ಅಮ್ಮ ಪುಳಿಯೋಗರೆ ಬೇಕಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಇವತ್ತು ಬಾಕ್ಸ್ ಬಂದ್ಬಿಟ್ಟು ಕ್ಯೂಟಿ ಒಬ್ರಿಗೇನೆ. ಬಾಸು ವೃದ್ಧಿಗೇನು ಬಾಕ್ಸ್ ಇಲ್ಲ, ಯಾಕೆಂದರೆ ಅವ್ರಿಗೆ ಎಕ್ಸಾಮ್ ನಡೀತಾ ಇದೆಯಲ್ವಾ. ಅವ್ರಿಗೆ 11 o'clockಗೆ ಬಿಟ್ಬಿಡುತ್ತೆ. ಹಾಗಾಗಿ ಬಾಕ್ಸ್ ತೊಗೊಂಡೋಗೋದು ಕ್ಯೂಟಿ ಒಬ್ಬರೇನೆ. ಬಾಸು ವೃದ್ಧಿಗೆ ಇಲ್ಲೇ ತಿನ್ನಿಸ್ಬಿಟ್ಟು ಕಳಿಸ್ತೀನಿ ನಾನೀಗೆ. ನಾನು ಬೆಳಗ್ಗೆ ಹೊತ್ತು ರೈಸ್ ಎಲ್ಲ ತಿನ್ನೋಕೆ ಹೋಗಲ್ಲ, ಹಾಗಾಗಿ ನನಗೇನು ರೈಸ್ನ ಮಾಡ್ಕೊಂಡಿರಲಿಲ್ಲ. ಮಕ್ಕಳಿಗೆ ಅವ್ರಿಗೆ ಮಾತ್ರ ಮಾಡಿದ್ದೆ. ಅದಾದಮೇಲೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ನಾನು ಕ್ಯೂಟಿಗೆ ಸ್ಕೂಲಿಗೆ ಬಿಡಬೇಕು. ಫಸ್ಟು ಕ್ಯೂಟಿನ ಬಿಟ್ಬಿಟ್ಟು ಬಂದು ಆಮೇಲೆ ವೃದ್ಧಿ ಬಾಸುನ ಬಿಡ್ತೀನಿ. ವೃದ್ಧಿ ಬಾಸು ಬಂದ್ಬಿಟ್ಟು ಅವ್ರಿಗೆ 8:45 ಒಳಗಡೆ ಬಿಡಬೇಕು, ಯಾಕೆಂದರೆ ಇವಾಗ ಎಕ್ಸಾಮ್ ನಡೀತಾ ಇದೆಯಲ್ಲ. ಇಲ್ಲಾಂದರೆ 8:45 ಇರುತ್ತೆ. 8:45 9 o'clock ಆಗಿ ಸ್ಕೂಲ್ ಹತ್ರ ಬಿಟ್ಟಾಗುತ್ತೆ. ಬಟ್ ಇವಾಗ ಎಕ್ಸಾಮ್ ನಡೀತಾ ಇರೋದ್ರಿಂದ 8:30 ಒಳಗಡೆ ಬಿಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಕ್ಯೂಟಿನ ಅದಕ್ಕೆ ಸ್ವಲ್ಪ ಬೇಗ ಅವ್ರು 7:50ಗೆಲ್ಲ ಸ್ಕೂಲಿಗೆ ಹೊರಡ್ತಾರೆ. ಅವ್ರನ್ನ ಬಿಟ್ಬಿಟ್ಟು ಬಂದಾದಮೇಲೆ ಬಾಸುರುದ್ದಿಗೆ ಕರ್ಕೋಗ್ಬಿಡ್ತೀನಿ. ನಾನು ಬಾಸುರುದ್ದಿ ಎಲ್ಲ ಅವ್ರನ್ನೂ ಬಿಟ್ಬಿಟ್ಟು ಬಂದೆ. ಅದಾದಮೇಲೆ ವಾಕಿಂಗ್ ಹೋಗೋಕ್ಕೆ ಮುಂಚೆ ಸ್ವಲ್ಪ ಏನಾದರೂ ತಿಂದ್ಬಿಟ್ಟು ಹೋಗೋಣ ಅನ್ನಿಸ್ತಾ ಇತ್ತು. ಹಾಗಾಗಿ 5 ಬಾದಾಮಿ ಹಾಗೆಯೇ ಡೇಟ್ಸ್ ಕೂಡ ತೊಗೊಂಡು ತಿಂದೆ ಇವತ್ತು. ಇದನ್ನು ತೊಗೊಳೋದ್ರಿಂದ ಬೆಳಗ್ಗೆನೇ ಖಾಲಿ ಹೊಟ್ಟೆಗೆ ಏನಂದರೆ ಎನರ್ಜಿ ಲೆವೆಲ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ನಮ್ಮ ಸ್ಕಿನ್ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ. ಹಾಗೆ ನಾನು ಸ್ವೀಟ್ ಏನಾದರೂ ಕ್ರೇವಿಂಗ್ ಬೆಳಗ್ಗೆನೇ ಅನ್ನಿಸ್ತಾ ಇದೆ ಅಂದಾಗ ಈ ಥರ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಸ್ವೀಟ್ ಆಗಿರೋ ತಿಂದಾಗ ನಂಗೆ ಅದೊಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ. ಅದಾದಮೇಲೆ ಇವತ್ತು ನಾನು ರನ್ನಿಂಗೆಲ್ಲ ಕೂಡ ಮುಗಿಸ್ದೆ. ಹಾಯ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವರ್ಕೌಟ್ ರೊಟೀನ್ ಎಲ್ಲ ಮುಗೀತು. ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. 1 ರೌಂಡ್ ಜಾಗಿಂಗ್ ಮಾಡಿ ಹಾಗೆಯೇ ಒಂದು 25 to 30 minutes ಜಸ್ಟ್ ಸ್ಟ್ರೆಚಸ್ ವರ್ಕೌಟ್ನ ಮಾಡಿದೆ. ಇವತ್ತು ಯಾವುದೂ ಕಾರ್ಡಿಯೋ ಮಾಡೋಕ್ಕೆ ಹೋಗಿಲ್ಲ. ಮೊನ್ನೆ ನಾನು ಲೆಗ್ ಡೇ ವರ್ಕೌಟ್ ಮಾಡಿದೆ, ಲೆಗ್ ವರ್ಕ್ ತೈಸಿಗೆ. ನನಗೆ ಹೆವಿ ಪೇಯ್ನ್ ಇತ್ತು, ಹಾಗಾಗಿ ಇವತ್ತು ಜಸ್ಟ್ ಅದಕ್ಕೆ ಮಾತ್ರ ಸ್ಟ್ರೆಚಸ್ನ ಮಾಡಿಕೊಂಡೆ. ಹಾಗೆ ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 31. 30 days ಕಂಪ್ಲೀಟ್ ಆಗಿ 31 days ಬಂದಿದ್ದೀನಿ. ಇವತ್ತಿಂದ ಒಂದು ಸ್ವಲ್ಪ ವರ್ಕೌಟ್ ರೋಟೀನು ಸ್ವಲ್ಪ ಚೇಂಜ್ ಮಾಡಿಕೊಂಡು ಹಾಗೆಯೇ ನನ್ನ ಫುಡ್ ರೋಟೀನು ಕೂಡ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಮಾಡ್ರೇಟ್ ಮಾಡ್ಕೊಳ್ಳೋಣ ಅಂತ ನೀವು ನೋಡ್ತಾ ಇರ್ಬೋದು. ನನ್ನ ಕಂಪ್ಲೀಟ್ 30 daysಲ್ಲಿ ನಾನು ಏನು ಫುಡ್ ತೊಗೊಂಡಿದ್ದೀನಿ ಅದೆಲ್ಲ ಬಂದ್ಬಿಟ್ಟು ಹೋಮ್ ಮೇಡೇ ಇರುತ್ತೆ. ಅಂದರೆ ನಾನು ಮನೆಯವ್ರಿಗೆ ಏನು ಫುಡ್ ಮಾಡಿರ್ತೀನಿ ಅದನ್ನೇ ಸ್ವಲ್ಪ ಜಸ್ಟ್ ಮಾಡ್ರೇಟ್ ಮಾಡ್ಕೊಂಡಿರ್ತೀನಿ. ಅಂದರೆ ಪ್ರೋಟೀನ್ ಆ್ಯಂಡ್ ಫೈಬರ್ ರಿಚ್ ಇರೋ ಥರ ನೋಡ್ಕೊಂಡಿದ್ದೆ. ಇವಾಗ ಇನ್ನು ಸ್ವಲ್ಪ ಮಾಡ್ರೇಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅಂದರೆ ನನ್ನ 3 mealsಲ್ಲೂ ಸ್ವಲ್ಪ ಪ್ರೋಟೀನ್ ಇರೋ ಥರ ನೋಡಿಕೊಂಡು, ಹಾಗೆ ನಾನು ಎಷ್ಟು ವೆಯ್ಟ್ ಇದ್ದೀನಿ ಅಷ್ಟು ಗ್ರಾಮ್ ಪ್ರೋಟೀನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದ ಡೇನ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೇ ಹೊಸದಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅನ್ನೋ ಥರ ಡೇ 31ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೋಪ್ ಇನ್ನು 30 days ಚೆನ್ನಾಗಿ ವೆಯ್ಟ್ ಲಾಸ್ ಆಗಲಿ, ಎನರ್ಜಿ ಇಂಪ್ರೂವ್ ಆಗಲಿ, ಹಾಗೆಯೇ ಒಂದು ಒಳ್ಳೆ ಸ್ಟ್ರೆಚರ್ ಬರಲಿ ಅಂತ ನಾನು ಕೂಡ ದೇವ್ರ ಹತ್ರ ಪ್ರೇ ಮಾಡ್ಕೊತೀನಿ. ದೇವ್ರ ಹತ್ರ ಪ್ರೇ ಮಾಡ್ಕೊಳ್ಳೋದಕ್ಕಿಂತ ಅದಕ್ಕೆ ಎಷ್ಟು ಎಫರ್ಟ್ ಬೇಕೋ ಅಷ್ಟು ನಾನು ಹಾಕ್ತೀನಿ ಅಂತ ನನಗಿದೆ. ಈ ಸಲ ಒಂದು 30 daysಲ್ಲಿ ಒಂದು ಒಳ್ಳೆ ರಿಸಲ್ಟ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ
ಸ್ವಲ್ಪ ಮಾಡ್ಯುಲೇಟ್ ಮಾಡ್ಕೊಳ್ಳೋಣ ಫುಡ್ಡಲ್ಲೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಎನಿವೆ ಇವತ್ತಿಂದ ಡೇ 31 ಇವತ್ತು. ಸೊ ಇವತ್ತಿಂದ ಸ್ವಲ್ಪ ಚೇಂಜಸ್ ಕೂಡ ಮಾಡ್ಕೊಳ್ಳೋಣ ಫುಡ್ಡಲ್ಲಿ. ಎನಿವೆ ಬನ್ನಿ, ಇವಾಗ ಮನೆಗೆ ಹೊರಟಿದ್ದೀನಿ. ಮನೆಗೆ ಹೋಗಿ ಮತ್ತೆ ನಾನು ಸಿಗ್ತೀನಿ ನಿಮಗೆ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಮಾಡ್ಕೊತಾ ಇದ್ದೀನಿ ಓಟ್ಸ್ ಮೊಸರನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಫಸ್ಟಿಗೆ ಇಲ್ಲಿ ಓಟ್ಸ್ ಮೊಸರನ್ನ ಮಾಡೋದಕ್ಕೆ ಚಿಯಾ ಸೀಡ್ಸ್ನ ನೆನೆಸಿಡ್ತಾ ಇದ್ದೀನಿ. ಚಿಯಾ ಸೀಡ್ಸ್ನ ಒಂದು 15 ಮಿನಿಟ್ಸ್ ಮುಂಚೆನೇ ನೆನೆಸಿಡ್ತಾ ಇದ್ದೀನಿ, ಏಕೆಂದರೆ ಚಿಯಾ ಸೀಡ್ಸು ಜೆಲ್ಲಿ ಫಾರ್ಮ್ ಆಗೋದಕ್ಕೆ 15 ಮಿನಿಟ್ಸ್ ತೊಗೊಳುತ್ತೆ. 15 to 20 ಮಿನಿಟ್ಸ್ ತೊಗೊಳುತ್ತೆ ಅದು ನೀಟಾಗಿ ಜೆಲ್ಲಿ ಫಾರ್ಮ್ ಆಗೋದಕ್ಕೆ. ಹಾಗಾಗಿ ನಾನು ಬಂದ ತಕ್ಷಣವೇ ಫಸ್ಟು ಚಿಯಾ ಸೀಡ್ಸ್ನ ನೆನೆಸಿಟ್ಟೆ, ನಮ್ಮದು ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದು ಕೂಡ ಜೆಲ್ಲಿ ಫಾರ್ಮ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನಾನು ಒಂದು ಪ್ಯಾನ್ನ ತೊಗೊಂಡು 1.5 ಟೇಬಲ್ ಸ್ಪೂನ್ ಅಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ಸೊ ನೀವು ರೋಲ್ಡ್ ಓಟ್ಸ್ ಆದ್ರೂ ತೊಗೋಬೋದು, ಇಲ್ಲ ನಾರ್ಮಲ್ ಈ ಥರ ಓಟ್ಸ್ ಆದ್ರೂ ತೊಗೊಬೋದು. ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಓಟ್ಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದಾಗ ಸ್ವಲ್ಪ ಹೊತ್ತು ನೆನೆಸಿ ಆದರೂ ಯೂಸ್ ಮಾಡಿ, ಇಲ್ಲಾಂದರೆ ಡ್ರೈ ರೋಸ್ಟ್ ಆದರೂ ಮಾಡಿ ಯೂಸ್ ಮಾಡೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಸೊ ನಾನಿಲ್ಲಿ ಓಟ್ಸ್ ಮೊಸರನ್ನ ಮಾಡೋದಕ್ಕೆ 1.5 ಕಪ್ಪಷ್ಟು ರೋಸ್ಟೆಡ್ ಓಟ್ಸ್ನ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ನೆನ್ಸಕ್ಕೆ ಇಟ್ಟಿದ್ನಲ್ಲ ಚಿಯಾ ಸೀಡ್ಸು, ಅದು ಕೂಡ ನೋಡ್ತಾ ಇರ್ಬೋದು ಜೆಲ್ಲಿ ಫಾರ್ಮ್ ಆಗಿದೆ. ಸೊ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದು ನೋಡಿ ಎಷ್ಟು ಆಗಿದೆ ಅಂತ. ಸೊ ಅದ್ರ ಜೊತೆಗೆ ನಾನಿಲ್ಲಿ ಕಟ್ ಮಾಡಿರೋ ಅಂಥ ಸೌತೆಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಅದು ಕೂಡ 1 ಕಪ್ಪಷ್ಟು. ಆಮೇಲೆ ತುರಿದಿರೋ ಅಂಥ ಕ್ಯಾರೆಟ್ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಖಾರ ಇರಬೇಕಲ್ಲ ಅಂದ್ಬಿಟ್ಟು 1 ಹಸಿರು ಮೆಣಸಿನ್ಕಾಯಿ ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ. ಮತ್ತು ಸಾಲ್ಟು ಪೆಪ್ಪರ್ ಯಾವುದು ಹಾಕ್ಕೊಳ್ಳಿ. ಆಮೇಲೆ ನಾನಿಲ್ಲಿ ನಿಮಗೆ ಯಾವ ಫ್ರೂಟ್ಸ್ ಬೇಕಾದ್ರೂ ಆ್ಯಡ್ ಮಾಡ್ಬೋದು ಇಲ್ಲಿ. ಸೊ ಇದಕ್ಕೆ ನೀವು ಇನ್ನು ಗೋವಾ ಎಲ್ಲ ಚೇಪೆಕಾಯಿ ಬರುತ್ತಲ್ಲ ಅದನ್ನು ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಆರೆಂಜ್ ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಪೊಮಗ್ರನೇಟ್ ಹಾಕ್ಕೊಂಡೆ. ನಾವು ಮೊಸರನ್ನ ಅಂದ ತಕ್ಷಣ ಪೊಮಗ್ರನೇಟ್ ಮೇಲೆ ಕಾಣಿಸ್ಬೇಕು. ಹಾಗೆಯೇ ದ್ರಾಕ್ಷಿ ಕೂಡ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಮೊಸರು ಅನ್ನ ಥರನೇ ಇರುತ್ತೆ ಟೇಸ್ಟ್. ಅಂತೂ ಮೊಸರು ಅನ್ನೋದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಹಾಗೆ ತಿನ್ನೋದೇನು ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಣ ಅದಕ್ಕೆ ಅಂದ್ಬಿಟ್ಟು 1 ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ನಾನು ಇವಾಗ ಕಡಲೆ ಬೀಜ ಸ್ವಲ್ಪ ಪ್ರೋಟೀನ್ಗೆ, ಹಾಗೆಯೇ ಕರಿಬೇವು, 1-2 ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೂಡ ಮಾಡಿಕೊಂಡೆ. ಸೊ ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಆಪ್ಷನಲ್, ಬೇಕಾದರೆ ಈ ಥರ ಒಗ್ಗರಣೆನ ಹಾಕ್ಕೋಬೋದು. ಇನ್ನು ಸ್ವಲ್ಪ ರಿಚ್ಚಾಗಿ ಚೆನ್ನಾಗಿರುತ್ತೆ ಫ್ಲೇವರು, ಜೀರಿಗೆ ಫ್ಲೇವರು. ಮೊಸರನ್ನ ಅಂದ್ರೆ ಆ ಜೀರಿಗೆ ಫ್ಲೇವರ್ ಇದ್ದರೆ ಒಂಥರ ಅದರದ್ದು ಈ ಟೇಸ್ಟೇ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಹಾಕ್ಕೊಂಡೆ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ವ ಹೇಗಿದೆ ಅಂತ. ಸೊ ಇದನ್ನು ಸೈಡಲ್ಲಿ ಒಂದು 10 ಮಿನಿಟ್ಸ್ ಎತ್ತಿಟ್ರೆ ನಾವೇನು ಓಟ್ಸ್ ಹಾಕಿದ್ವಲ್ಲ ಅದು ಕೂಡ ನೆಂದು ಚೆನ್ನಾಗಾಗುತ್ತೆ. ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆನೇ ಏನಾದ್ರೂ ಕ್ರೇವಿಂಗ್ ಆಗ್ತಾಯಿದೆ, ಏನಾದ್ರೂ ಫುಲ್ ಫಿಲ್ಲಿಂಗ್ ಆಗಿರೋದು ತಿನ್ನಬೇಕು ಅಂದಾಗ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ನೀವು ನೆಕ್ಸ್ಟು ರೈಸಲ್ಲಿ ಮಾಡೋ ಮೊಸರನ್ನ ಮರ್ತೇ ಹೋಗ್ಬಿಡ್ತೀರಾ ಅಂತಲೇ ಹೇಳ್ಬೋದು. ಏಕೆಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಮೊಸರನ್ನ, ಓಟ್ಸ್ ಮೊಸರನ್ನ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಇದು ಕ್ವಾಂಟಿಟಿ ನಾನು 2 ಟೈಮ್ಸಿಗೆ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಬೆಳಗ್ಗೆ ಆದರೂ ತಿನ್ಬೋದು, ಇಲ್ಲ ನೈಟ್ ಆದರೂ ತಿನ್ಬೋದು. ಸೊ ಮಧ್ಯಾಹ್ನಕ್ಕಾದರೂ ಲಂಚ್ ಟೈಮಲ್ಲಾದರೂ ತಿನ್ಬೋದು. ಸೊ ನಿಮಗೆ ಯಾವಾಗ ಬೇಕೋ ಆ ಟೈಮಲ್ಲಿ ಇದನ್ನು ತಿನ್ಬೋದು. ಮತ್ತು ಇದರಲ್ಲಿ ಪ್ರೋಟೀನ್ ಇದೆ, ಹಾಗೆ ಫೈಬರ್ ಕೂಡ ಇದೆ. ಸೊ ಇದರಲ್ಲಿ ಒಮೆಗಾ 3 ಇದೆ ನಮಗೆ, ಮತ್ತು ಈಸಿಯಾಗಿ ಡೈಜೆಷನ್ ಆಗುತ್ತೆ. ಫೈಬರ್ ರಿಚ್ ಇರೋದ್ರಿಂದ, ಫೈಬರ್ ರಿಚ್ ಇರೋ ಫುಡ್ಗಳು ಈಸಿಯಾಗಿ ಡೈಜೆಷನ್ ಆಗುತ್ತೆ. ಹಾಗೆ ವೆಯ್ಟ್ ಲಾಸ್ಗೆ ಒನ್ ಆಫ್ ದ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನೀವು ಯಾರಾದರೂ ವೆಯ್ಟ್ ಲಾಸಲ್ಲಿ ಇದ್ದು ಬೆಳಗ್ಗೆ ಟೈಮು ರೈಸ್ ಎಲ್ಲ ತಿನ್ನೋಕ್ಕಾಗಲ್ಲಪ್ಪ, ಏನಾದರೂ ಹೆಲ್ದಿಯಾಗಿರೋದು ಬೇಕು ಅಂದಾಗ ಈ ಥರ ಓಟ್ಸ್ ಮೊಸರನ್ನ ಟ್ರೈ ಮಾಡಿ. ನೀವು ಒಂದು ಸಲ ಟ್ರೈ ಮಾಡಿದರೆ 100% ಈ ಮೊಸರನ್ನಕ್ಕೆ ಫ್ಯಾನ್ ಆಗೋದಂತೂ ಗ್ಯಾರಂಟಿ. ನೀವು ಇದನ್ನು ಮಸ್ಟ್ ಟ್ರೈ ಮಾಡಲೇಬೇಕು, ಅಷ್ಟು ಸಖತ್ತಾಗಿದೆ ಟೇಸ್ಟ್ ಎಂದ್ರು. ಸೊ ಇದರಲ್ಲಿ ಫುಡ್ ಕಾರ್ಬ್ಸ್ ಕೂಡ ಸಿಗುತ್ತೆ, ಹಾಗೆಯೇ ನಾವು ಕಡಲೆ ಬೀಜ ಯೂಸ್ ಮಾಡಿದ್ರಲ್ಲ ಪ್ರೋಟೀನ್ ಕೂಡ ಸಿಗುತ್ತೆ, ಹಾಗೆಯೇ ಫೈಬರ್ ಕೂಡ ಸಿಗುತ್ತೆ. ಇದರಲ್ಲಿ ಯಥೇಚ್ಛವಾಗಿ ಫೈಬರ್ ಕೂಡ ಇದೆ. ಸೊ ನಮ್ಮ ಬಾಡಿಗೆ ಒಮೆಗಾ 3 ಎಲ್ಲ ಜಾಸ್ತಿ ಸಿಗುತ್ತೆ. ಸೊ ಇದು ಒಂದು ಬೆಳಗ್ಗೆ ರಿಚ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನೀವು ಮಸ್ಟ್ ಟ್ರೈ ಮಾಡಿ. ನೀವೇನಾದರೂ ಬೆಳಗ್ಗೆ ಮೊಸರನ್ನ ತಿನ್ನಬೇಕು, ಏನಾದರೂ ಕ್ರೇವಿಂಗ್ ಆಗ್ತಾಯಿದ್ರೆ ರೈಸ್ ಮೊಸರದ ಬದಲು ಈ ಓಟ್ಸ್ ಮೊಸರನ್ನ ಮಾಡ್ಕೊಂಡು ತಿಂದರೆ
ಮತ್ತೆ ನೀವು ರೈಸ್ ಮೊಸರು ಕಡೆ ಹೋಗೋದೇ ಇಲ್ಲ, ಅಷ್ಟು ಟೇಸ್ಟಿ ಆಗಿದೆ. ಆರಾಮಾಗಿ ಗಿಲ್ಟ್ ಫೀಲ್ ಇಲ್ದೇ ಒಂದು ಬೌಲ್ ಫುಲ್ ತಿನ್ಬೋದು. ಸೊ ವೆಯ್ಟ್ ಲಾಸ್ಗೆ ಒಂದು ಬೆಸ್ಟ್ ರೆಸಿಪಿ, ಸಖತ್ತು ಟೇಸ್ಟಿಯಾಗಿದೆ. ಹೇಗಿದೆ? ಸೂಪರ್. ಬೇಗ ಬೇಗ ತಿಂತಾರೆ, ಸಖತ್ತಾಗಿದೆ. ಬೆಸ್ಟ್ ಟ್ರೈ ರೆಸಿಪಿ. ಸೊ ನನ್ನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ನಾನು ಅಡುಗೆ ಹಿಂದೆನೇ ಸ್ಟಾರ್ಟ್ ಮಾಡಿಬಿಡ್ತೀನಿ, ಏಕೆಂದರೆ ಅನಿ ಬಾಕ್ಸಿಗೆಲ್ಲ ಕಟ್ಟಬೇಕಲ್ವ. ಸೊ ಹಾಗಾಗಿ ಬೇಗನೆ ಅಡುಗೆ ಕೂಡ ಮಾಡ್ಕೊಂಬಿಡ್ತೀನಿ ಹಿಂದೆನೇ. ಸೊ ನಾನಿವತ್ತು ಬಸ್ಸಾರನ್ನ ಮಾಡಿದೆ, ಹೆಸರು ಕಾಳು ಹಾಗೆಯೇ ಬೇಳೆ ಮತ್ತು ಚಿಕ್ಕಡಿಕಾಯಿ ಬರುತ್ತಲ್ಲ ಅದು, ಮತ್ತು ನಾಟಿ ಬೀನ್ಸ್ ಹಾಕ್ಬಿಟ್ಟು ಸೊ ಬಸ್ಸಾರನ್ನ ಮಾಡಿದ್ದೆ. ಸೊ ಇದು ಫೈಬರ್ ರಿಚ್ ಇರುತ್ತೆ, ಹಾಗಾಗಿ ನಾನು ನಾಟಿ ಬೀನ್ಸ್ನ ಹುಡುಕಿ ತೊಗೊಂಬಂದಿದ್ದೆ. ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಸೊ ನಾರ್ಮಲ್ ಬೀನ್ಸ್ ಹಾಕಿ ಬಸ್ಸಾರು ಮಾಡೋದಕ್ಕಿಂತ ಈ ನಾಟಿ ಬೀನ್ಸ್ ಬರುತ್ತಲ್ಲ ಇದರಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ, ಮತ್ತು ಟೇಸ್ಟಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಪಲ್ಯ ಕೂಡ ಮಾಡಿಕೊಂಡೆ, ಅದನ್ನು ಸಾಂಬಾರು ಕೂಡ ಒಂದು ಕಡೆ ಸಾಂಬಾರು ಬೇಯ್ತಾ ಇತ್ತು. ಸೊ ಸಾಂಬಾರು ಕೂಡ ನಾನು ಕ್ವಾಂಟಿಟಿ ಇವಾಗ ಸಾಂಬಾರ್ದೆಲ್ಲ ಸ್ವಲ್ಪ ಕಮ್ಮಿನೇ ಮಾಡ್ಕೊಬಿಡ್ತೀನಿ, ಏಕೆಂದರೆ ಸೊ ಅವತ್ತಿಂದ ಅವತ್ತು ಖಾಲಿ ಆಗಲಿ ಅಂದ್ಬಿಟ್ಟು ಸೊ ಕಮ್ಮಿನೇ ಮಾಡ್ಕೊತಾ ಇದ್ದೀನಿ. ಸೊ ಹನಿ ಬಾಕ್ಸ್ ತೊಗೊಂಡೋಗ್ತಾರಲ್ಲ ಅವರಿಗೆ ಡೈಲಿ ನಾನು ಮಾಡಲೇಬೇಕು, ಹಾಗಾಗಿ ಸೊ ಇವತ್ತು ಮಾಡಿ ಸಾಂಬಾರನ್ನ ಅವ್ರು ಬೆಳಗ್ಗೆಗೆಲ್ಲ ತೊಗೊಂಡೋಗಲ್ಲ, ಡೈಲಿ ಮಾಡಬೇಕಲ್ಲ, ಹಾಗಾಗಿ ಖಾಲಿ ಆಗಲಿ ಅಂತ ಬೇಗ ಬೇಗ ನಾನು ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಕೂಡ ಇಲ್ಲಿ ಚಿಕ್ಕದೊಂದು ಮುದ್ದೆ ಕೂಡ ಮಾಡಿಕೊಂಡೆ, ಬಿಸಿ ಬಿಸಿ ಮುದ್ದೆ ಜೊತೆ ಬಸ್ಸಾಂಬಾರು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಗೆ ಸಲಾಡ್ಸು ಪಲ್ಯ. ಸೊ ಇದು ಅದಾದಮೇಲೆ ನಮ್ಮಮ್ಮ ಮಾಡಿಕೊಟ್ಟಿರೋ ತುಪ್ಪ. ಸೊ ಈ ತುಪ್ಪ ಈ ಬಸ್ಸಾಂಬಾರು ಜೊತೆ ತುಪ್ಪ ಕಾಂಬಿನೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವ್ಯಾರು ಟ್ರೈ ಮಾಡಿದ್ರೆ ಗೊತ್ತಿರುತ್ತೆ, ಅಂದರೆ ತುಪ್ಪ ಜೊತೆ ಮುದ್ದೆನ ತಿಂತಾಯಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಸೊ ತುಪ್ಪನ ತಿನ್ಬೋದಾ ವೆಯ್ಟ್ ಲಾಸಲ್ಲಿ ಅಂದರೆ ಹೌದು ತಿನ್ಬೋದು. ಸೊ ಕ್ವಾಂಟಿಟಿನ ನೋಡಿಕೊಂಡು ತಿನ್ನಿ ಅಷ್ಟೇ. ಸೊ ಅದಾದಮೇಲೆ ಇನ್ನು ಈವ್ನಿಂಗ್ ಸೊ ನಮ್ಮನೆ ಮಂಡೇ ನಮ್ಮ ಮನೆ ದೇವರು ವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಇರುತ್ತೆ. ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೇ ಆಯಿತು. ನೆಕ್ಸ್ಟ್ ಮತ್ತೆ ನಾನು ವಿಡಿಯೋನ ಮಾಡ್ಕೊಳಕ್ಕೆ ಹೋಗಿಲ್ಲ, ಇನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಸೊ ಮನೆ ದೇವರು ವಾರ ಇರೋದ್ರಿಂದ ಪೂಜೆ ಕೂಡ ಮಾಡಿಕೊಂಡೆ. ನಾನು ಪೂಜೆ ಎಲ್ಲ ಈವ್ನಿಂಗೆ ಬೆಳಗ್ಗೆ ಹೊತ್ತು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸೋದು ಅದರಲ್ಲೇ ಬ್ಯುಸಿಯಾಗಿರ್ತೀನಿ. ಸೊ ಹಾಗಾಗಿ ಸಂಜೆ ಟೈಮಲ್ಲಿ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆ ಟೈಮು ನಾನು ಪೂಜೆನ ಮಾಡೋದು. ಸೊ ಬೆಳಗ್ಗೆ ಹಬ್ಬಗಳ ಆ ಥರ ಆದಾಗ ಮಕ್ಕಳಿಗೆಲ್ಲ ರಜೆ ಇರುತ್ತಲ್ಲ ಆವಾಗೆಲ್ಲ ಬೆಳಗ್ಗೆ ಮಾಡ್ತೀನಿ, ಇಲ್ಲ ಅಂದರೆ ಸಂಜೆ ಟೈಮೇ ಮಾಡ್ಕೊತೀನಿ. ನಾರ್ಮಲ್ ಡೇಸಲ್ಲಿ ನಾವು ಶುಕ್ರವಾರ ಮತ್ತು ಸೋಮವಾರ ನಮ್ಮದು ಮನೆ ದೇವ್ರ ವಾರ ಇರುತ್ತೆ. ಮಾಮೂಲಿ ಅಂದರೆ ಮನೆ ದೇವ್ರ ವಾರ ಅಂದರೆ ಶುಕ್ರವಾರ ಮಾಮೂಲಿ ಲಕ್ಷ್ಮೀ ಪೂಜೆ ಇರುತ್ತಲ್ಲ ಅದು ಮಾಡ್ತೀನಿ. ಸೋಮವಾರ ಬಂದ್ಬಿಟ್ಟು ನಮ್ಮ ಮನೆ ದೇವ್ರ ವಾರ ಇರುತ್ತೆ, ಇನ್ನು ನಾರ್ಮಲಾಗಿ ರೆಗ್ಯುಲರ್ ಪೂಜೆ ಇರುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಮತ್ತೆ ಈವ್ನಿಂಗಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ಪೂಜೆ ಎಲ್ಲ ಆಯಿತು. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರ ಕೂಡ ಆಗಿರೋದ್ರಿಂದ ಸೊ ಪೂಜೆ ಎಲ್ಲ ಮುಗಿಸ್ತು. ಸೊ ನಾನು ಪೂಜೆ ಎಲ್ಲ ಈವ್ನಿಂಗ್ ಟೈಮೇ ಮಾಡೋದು, ಈ ದೀಪ ಹಚ್ಚಿ ಸೊ ಹಾಗೆಯೇ ಅಗರಬತ್ತಿ ಮೀನ್ಸ್ ಸಾಂಬ್ರಾಣಿ ಹಚ್ಚಿದ್ದೀನಿ. ಸಾಂಬ್ರಾಣಿ ಹೊಗೆ ಘಮ್ ಅಂತ ಒಳಗಡೆ ಎಲ್ಲ ಬರ್ತಾ ಇರುತ್ತೆ, ನಂಗೆ ಸಖತ್ ಇಷ್ಟ ಸಾಂಬ್ರಾಣಿ ಹೊಗೆ. ಸೊ ಇವಾಗ ಹಾಗೆ ಜಿಮ್ಗೆ ಹೋಗಿ ಕೂಡ ರೆಡಿ ಆಗಿದ್ದೀನಿ. ಜಿಮ್ಗೆ ಹೋಗೋಕ್ಕೆ ಮುಂಚೆ ನಾನೊಂದು ಎನರ್ಜಿ ಡ್ರಿಂಕ್ನ ಕುಡಿದ್ಬಿಟ್ಟು ಸೊ ಇವಾಗ ಹೊರಡಬೇಕು. ಇವಾಗ ಸ್ವಲ್ಪ ಜಿಮ್ಗೆ ಲೇಟಾಗೆ ಹೋಗ್ತಾ ಇದ್ದೀನಿ, ಲೇಟ್ ಆಯಿತು ಸ್ವಲ್ಪ. ಸೊ ಪೂಜೆ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ವಾರ ಮಾಡೋದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಮಂಡೇ ಟೈಮು. ಸೊ ಮಂಡೇ ಟೈಮ್ ಬೇಗ ಹೋಗ್ಬೇಕು ಅಂತ ಅನ್ಕೊತೀನಿ, ಕೆಲಸ ಎಲ್ಲ ಮಾಡಿ ಮುಗಿಸೋದಕ್ಕೆ ಆಲ್ಮೋಸ್ಟ್ ಲೇಟ್ ಆಗಿಬಿಡುತ್ತೆ. ಯಾಕೆ ಬಂದೆ ನಮ್ಮ ಮನೆ ಕೈಯಾಪುಯ್ಯ ಅನ್ನೋದೇ ಜಾಸ್ತಿ. ಸೊ ನನ್ನ ಎನರ್ಜಿ ಡ್ರಿಂಕ್ ಕೂಡ ರೆಡಿ ಆಯಿತು. ಸೊ ಇದನ್ನು ಇವಾಗ ಕುಡಿದ್ಬಿಟ್ಟು ಜಿಮ್ಗೆ ಹೋಗ್ಬಿಟ್ಟು ಬರಬೇಕು. ಹಾಗೆ ನೀವೆಲ್ಲರೂ ನನ್ನ ಜಾಗಿಂಗ್ ಡ್ರೆಸ್ ಹಾಕಿ ಜಿಮ್ ವೇರ್ದು ನೀವು ಲಿಂಕ್ ಕೇಳ್ತಾ ಇದ್ದೀರಾ, ಎಲ್ಲ ಲಿಂಕನ್ನು ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಹಾಗೆಯೇ ಫುಡ್ ವೆಯ್ಟ್ ಸ್ಕೇಲ್ ಇದೆಯಲ್ಲ, ಸೊ ಅದನ್ನು ಕೂಡ ತುಂಬ ಜನ ಕೇಳ್ತಾ ಇದ್ದೀರಾ, ಸೊ ಶೇರ್ ಮಾಡಿ ಅಂತ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಆ ಎಲ್ಲ ಲಿಂಕ್ನು ಶೇರ್ ಮಾಡ್ಕೊತೀನಿ. ಇನ್ನು ನೆಕ್ಸ್ಟ್ ಏನಾದರೂ ನಾನು ಪ್ರಾಡಕ್ಟ್ನ ತೊಗೊಂಡ್ರೆ ಈ ಥರ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋದು, ಇಲ್ಲ ನನ್ನ ಡ್ರೆಸ್ಸಸ್ ಏನಾದ್ರು ತೊಗೊಂಡ್ರೆ ಸೊ ನಾನು ಯಾವತ್ತು ತೊಗೊಂಡಿರ್ತೀನಿ ಅವತ್ತೇ ಅದೇ ವಿಡಿಯೋದಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ. ಸೊ
ನನಗೆ ಆವಾಗ ಐಡಿಯಾನೂ ಇರಲಿಲ್ಲ ನಿಮಗೆ ನೀವು ಕೇಳ್ತೀರಾ ಅಂತ. ಸೊ ಹಾಗಾಗಿ ನಾನು ಅದ್ರ ಕೆಳಗಡೆ ಅಂದರೆ ಆ ವಿಡಿಯೋದಲ್ಲೆಲ್ಲ ಲಿಂಕ್ನ ಶೇರ್ ಮಾಡಿರಲಿಲ್ಲ. ಸೊ ನೀವು ಅದನ್ನು ಕೇಳ್ತಾ ಇದ್ದೀರಾ ಪ್ರತಿ ವಿಡಿಯೋದಲ್ಲೂ. ಹಾಗಾಗಿ ಈ ವಿಡಿಯೋದಲ್ಲಿ ಎಲ್ಲ ಲಿಂಕ್ನು ಶೇರ್ ಮಾಡ್ಕೊಂಡಿರ್ತೀನಿ. ನಾನು ಇಷ್ಟು ದಿನ ಯಾವ್ಯಾವಲ್ಲಿ ಲೈಕ್ ನೀವು ಕೇಳಿದ್ದೀರಲ್ವ, ಸೊ ನಾನು ಯಾವುದಾದ್ರು ವೆಯ್ಟ್ ಲಾಸಿಗೆ ಹೆಲ್ಪ್ ಆಗ್ತಾಯಿದೆ ಪ್ರಾಡಕ್ಟ್ ನಾನು ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಅದ್ರ ಲಿಂಕನ್ನು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಎನಿವೆ ಬನ್ನಿ ಇವಾಗ ಇದನ್ನು ಕುಡಿದು ಖಾಲಿ ಮಾಡಿಬಿಟ್ಟು ಜಿಮ್ಗೆ ಹೋಗ್ಬಿಟ್ಟು ಬರೋಣ. ಇವತ್ತು ಜಿಮ್ಗೆ ಹೋಗಿದ್ದು ಲೇಟೇನೇ ಆಯಿತು. ಸೊ ಜಿಮ್ಗೆ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 8 o'clock ಆಗಿತ್ತು. 8 o'clock ಅಷ್ಟೊತ್ತಿಗೆ ನಾನು ಸ್ವಲ್ಪ ವರ್ಕೌಟೇ ಮುಗಿಸ್ಬಿಟ್ಟಿದ್ದೆ ನಾರ್ಮಲ್ ಡೇಸಲ್ಲಿ. ಇವತ್ತು ನಂದು ಬ್ಯಾಕ್ ವರ್ಕೌಟ್ ಇತ್ತು. ಸೊ ಬ್ಯಾಕ್ ವರ್ಕೌಟ್ನ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ದಿನದ ಲಾಸ್ಟ್ ಮೀಲ್ ನಾನು ಇವತ್ತು ಡಿನ್ನರ್ಗೆ ಓಟ್ಸ್ ಮೊಸರನ್ನ ತೊಗೊಂಡಿದ್ದೀನಿ. ಸೊ ಓಟ್ಸ್ ಕರ್ಡ್ ರೈಸ್ ಅಂತಲೇ ಹೇಳ್ಬೋದು. ಸಖತ್ ಟೇಸ್ಟಿಯಾಗಿತ್ತು. ಹಾಗಾಗಿ ಇನ್ನು ಸ್ವಲ್ಪ ಇಟ್ಕೊಂಡಿದ್ದೆ. ಸೊ ನೈಟಿಗೆ ಇರಲಿ ಅಂದ್ಬಿಟ್ಟು ಬೆಳಗ್ಗೆ ಅಷ್ಟು ಖಾಲಿ ಮಾಡೋಕ್ಕಾಗಿಲ್ಲ. ಫುಲ್ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಸ್ವಲ್ಪ ತಿಂದ್ರೇ. ಹಾಗಾಗಿ ಇವಾಗ ಸೊ ಇದನ್ನು ಖಾಲಿ ಮಾಡ್ತೀನಿ. ಸೊ ಇದರಲ್ಲಿ ಪ್ರೋಟೀನ್ ಇದೆ, ಫೈಬರ್ ಇದೆ, ಹಾಗೆಯೇ ನಮ್ಮ ಬಾಡಿಗೆ ಸಾಲ್ಯುಬಲ್ ಫೈಬರ್ ಕೂಡ ಇದೆ, ಹಾಗೆಯೇ ಕಾರ್ಬ್ಸ್ ಕೂಡ ಇದೆ. ಇದೊಂದು ಬ್ಯಾಲೆನ್ಸಿಂಗ್ ಮೀಲ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಬೆಳಗ್ಗೆನಾದ್ರು ತೊಗೋಬೋದು, ಮಧ್ಯಾಹ್ನ ಆದರೂ ತೊಗೋಬೋದು, ಇಲ್ಲ ನೈಟ್ ಆದರೂ ಡಿನ್ನರ್ಗಾದರೂ ತೊಗೊಬೋದು. ಲೈಟ್ ಆಗಿರುತ್ತೆ, ಹಾಗೆಯೇ ಫುಲ್ ಫಿಲ್ಲಿಂಗ್ ಆಗಿರುತ್ತೆ. ಸೊ ಬನ್ನಿ ಇವಾಗ ನನ್ನ ದಿನದ ಲಾಸ್ಟ್ ಮೀಲ್ ಮಾಡ್ತೀನಿ ನಾನು ಇವಾಗ. ಸೊ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ, ಅಷ್ಟೇ ಟೇಸ್ಟಿ ಆಗಿದೆ ನಿಜ ಗೈಸ್. ಇದನ್ನು ಟ್ರೈ ಮಾಡಿ 100% ನೀವು ಡೈಲಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿ ಆಗಿರುತ್ತೆ ಇದಂತೂ. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಒಂದು ಎಮ್ಮಿಯಷ್ಟು ಡಿನ್ನರ್ ಇವತ್ತು ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ. ಹೊಟ್ಟೆ ಒಳಗಡೆ ಹೋಗ್ತಾ ಇದ್ರೆ ಫುಲ್ ಕೂಲಾಗಿದೆ. ಫ್ರಿಜ್ಜಲ್ಲಿ ಬೇರೆ ಇಟ್ಟಿದ್ದೆ, ಫ್ರಿಜ್ಜಲ್ಲಿ ತೆಗೆದ್ಬಿಟ್ಟು ಅವಾಗ ಎತ್ತಿಟ್ಬಿಟ್ಟು ಹೋಗಿದೆ. ತುಂಬಾ ಟೇಸ್ಟಿ ಆಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ.